ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ನನ್ನ ಪ್ರಿಯರೇ, ಎಲ್ಲರೂ ಚೆನ್ನಾಗಿದ್ದೀರಾ? ಖಂಡಿತವಾಗಿ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಕ್ರಿಸ್ತನಲ್ಲಿ ಭಾವಿಸ್ತೇನೆ. ಬನ್ನಿರಿ, ಇವತ್ತು ಯೇಸುವೊಂದಿಗೆ ನಾವು ವಾಕ್ಯವನ್ನು ಧ್ಯಾನ ಮಾಡಿ ಈ ದಿನವನ್ನು ಆಶೀರ್ವಾದವಾಗಿ ಬದಲಾಯಿಸಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು ಬರೆದಂಥ ಪುಸ್ತಕ 3ನೇ ಅಧ್ಯಾಯ 6, 7, 8ನೇ ವಚನಗಳನ್ನು ಧ್ಯಾನ ಮಾಡೋಣ. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತಲೂ ನನ್ನಲ್ಲಿ ಇಲ್ಲ, ನನ್ನಲ್ಲಿ ಇರುವುದು ನಿನಗೆ ಕೊಡ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನ ಬಲಗೈಯನ್ನು ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳು ಹರಡುಗಳಿಗೂ ಬಲ ಬಂತು. ಅವನು ಹಾರಿ ನಿಂತು ನಡೆದಾಡಿದನು. ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವರ ಆಲಯದೊಳಗೆ ಹೋದನು. ಹಾಲೆಲೂಯ್ಯ. ನನ್ನ ಪ್ರಿಯರೇ, ಇಲ್ಲಿ ಒಬ್ಬ ಕುಂಟನು, ತಾಯಿ ಹೊಟ್ಟೆಯಿಂದ ಕುಂಟನು, ದಿನನಿತ್ಯ ಹೋಗಿ ಆ ಚರ್ಚ್ ಬಾಗಿಲ ಹತ್ರ ಕೂತ್ಕೊಳ್ತಾ ಇದ್ದ. ಅವನ ಕೆಲಸ ಯಾರಾದರೂ ಒಬ್ಬರನ್ನ ಕರ್ಕೊಂಡೋಗಿ ಅವನ್ನ ಬಿಡಬೇಕು. ಅಲ್ಲಿ ಅವನು ಭಿಕ್ಷೆ ಬೇಡ್ತಾನೆ. ಮತ್ತು ಸಾಯಂಕಾಲ ಆದರೆ ಒಬ್ಬರು ಕರ್ಕೊಂಡೋಗಿ ಮನೆಯಲ್ಲಿ ಬಿಡ್ತಾ ಇದ್ದರು. ಭಿಕ್ಷೆ ಬೇಡೋದೇ ಅವನಿಗೆ ಕೆಲಸ. ಯಾಕಂದರೆ ಅವನಿಗೆ ನಡೆಯೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ. ಆ ದಾರಿಯಲ್ಲಿ ಒಂದು ದಿನ ಪೇತ್ರನು ಯೋಹಾನು ಹೋಗ್ತಾ ಇದ್ದರು, ಸಭೆಗೆ ಹೋಗೋದಕ್ಕೆ ಹೋಗ್ತಾ ಇದ್ದರು. ಹೋಗೋವಾಗ ಈ ಕುಂಟನನ್ನು ನೋಡಿದ್ರು. ನೋಡಿದ ತಕ್ಷಣ ಅವನು ಕೂಡ ಏನೋ ದುಡ್ಡು ಹಾಕ್ತಾರೆ ಏನು ಅಂತ ಅವನ್ನ ಕಣ್ಣೆತ್ತಿ ಈ ರೀತಿಯಾಗಿ ನೋಡಿದ್ನು. ನೋಡಿದ ತಕ್ಷಣ ಪೇತ್ರನು ಹೇಳಿದ್ರು, ನೀನು ನನ್ನ ಹತ್ರ ಬೆಳ್ಳಿ ಬಂಗಾರ ಇಲ್ಲ, ನನ್ನ ಹತ್ರ ಏನು ಎದುರು ನೋಡ್ತೀಯ? ನನ್ನ ಹತ್ರ ಯಾವ ದುಡ್ಡು ಇಲ್ಲ. ಆದರೆ ನಜರೇತಿನ ಯೇಸುವಿನ ನಾಮದಲ್ಲಿ ಎದ್ದು ನಡೆ ಅಂತ ಕೈಯನ್ನು ಕೊಟ್ಟಿದ ತಕ್ಷಣ, ಆ ಬಲಗೈಯನ್ನು ಕೊಟ್ಟಿದ ತಕ್ಷಣ ಆ ದೇವರ ಶಕ್ತಿ, ಆ ಶಿಲುಬೆಯ ಶಕ್ತಿ ಆ ಪೇತ್ರನ ಮುಖಾಂತರವಾಗಿ ಆ ಕುಂಟನ ಮೇಲೆ ಇಳಿಯಿತು. ನನ್ನ ಪ್ರಿಯರೇ, ಹಾಲೆಲೂಯ್ಯ. ದಿನನಿತ್ಯ ಭಿಕ್ಷಣೆ ಅವನ ಬದುಕು. ದಿನನಿತ್ಯ ಒಬ್ಬರು ಅವನ್ನ ಹೊತ್ಕೊಂಡು ಬರಬೇಕು, ಹೊತ್ಕೊಂಡು ಹೋಗ್ಬೇಕು. ಪೇತ್ರನು ಯೋಚನೆ ಮಾಡ್ದ, ಇವನು ಹಿಂಗೆ ಬಿಟ್ಟರೆ ಅವನು ಭಿಕ್ಷಕನಾಗಿಯೇ ಸಾಯ್ತಾನೆ. ಭಿಕ್ಷಕನಾಗಿ ಹುಟ್ಟಿರೋನು ಭಿಕ್ಷಕನಾಗಿಯೇ ಸಾಯೋದು ಅದು ದೇವರ ಚಿತ್ತವಿಲ್ಲ. ನನ್ನ ಪ್ರಿಯರೇ, ನೀವು ಅನ್ಕೋಬಹುದು, ಅಯ್ಯೋ ಈ ಸಿಚುವೇಶನಲ್ಲಿ ನನಗೆ ಯಾರಾದರೂ ಒಬ್ಬರು ಹೆಲ್ಪ್ ಮಾಡಬೇಕು, ಈ ಸಾಲದ ಸಮಸ್ಯೆಯಲ್ಲಿ ಯಾರಾದರೂ ಒಬ್ಬರು ಹೆಲ್ಪ್ ಮಾಡಬೇಕು. ಆದರೆ ನಿಮಗೆ ಗೊತ್ತಿಲ್ಲ, ನಿಮಗೆ ಸಾಲದ ಸಮಸ್ಯೆಯಲ್ಲಿ ಹೆಲ್ಪ್ ಮಾಡೋದಕ್ಕೆ ಒಬ್ಬರು ಇದ್ದಾರೆ. ಅವರೇ ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನು. ನನ್ನ ಪ್ರಿಯರೇ, ನೀವು ಅನ್ಕೋಬಹುದು ನನಗೆ ಹೇಗೆ ಸಹಾಯ ಮಾಡ್ತಾರೆ ಅಂತ. ನೀವು ಒಂದೇ ಸಾರಿ ಆ ಪೇತ್ರನು ಕೈ ಕೊಟ್ಟಾಗ ಯಾವ ರೀತಿಯಾಗಿ ಆ ಭಿಕ್ಷಕನು ಕೈಯನ್ನು ಕೊಟ್ಟನೋ ಆ ರೀತಿಯಾಗಿ ಆ ಗಾಯಗೊಂಡ ಹಸ್ತದಲ್ಲಿ ನಿಮ್ಮ ಕೈಯನ್ನು ಒಪ್ಪಿಸಿಕೊಡಿ. ನನ್ನ ಪ್ರಿಯರೇ, ನಿಮ್ಮ ಎಲ್ಲ ಸನ್ನಿವೇಶಗಳನ್ನು ಬದಲಾಯಿಸುವಂಥ ಶಕ್ತಿ ಯೇಸುವಿನ ನಾಮದಲ್ಲಿ ಉಂಟು. ನನ್ನ ಪ್ರಿಯರೇ, ಹಾಸಿಗೆ ಮೇಲೆ ಮಲಗಿರುವಂಥ ನೀವು, ಅಯ್ಯೋ ಈ ಕ್ಯಾನ್ಸರ್ ಕಾಯಿಲೆ ನನ್ನನ್ನು ಬಿಟ್ಟು ಹೋಗಲ್ಲ, ಈ TB ಕಾಯಿಲೆ ಹೋಗಲ್ಲ, ಈ ಏಡ್ಸ್ ಕಾಯಿಲೆ ಹೋಗಲ್ಲ, ನನಗೆ ಈ ಕಿಡ್ನಿ ಕಾಯಿಲೆ ಹೋಗೋದಿಲ್ಲ ಅಂತ ಅನ್ಕೊಳ್ತೀರಾ? ನನ್ನ ಸಾಲದ ಸಮಸ್ಯೆಗಳು ಹೋಗೋದಿಲ್ಲ, ಇದರಲ್ಲಿ ನನಗೆ ಯಾರಾದರೂ ಒಬ್ಬರು ಬರಬೇಕು, ಹೆಲ್ಪ್ ಮಾಡಲೇಬೇಕು, ಯಾಕಂದರೆ ಇದು ನನ್ನ ಅಭ್ಯಾಸವಾಗಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈಗೋ ಪೇತ್ರನನ್ನು ತನ್ನ ಆ ಭಿಕ್ಷಕನ ಕೈಯಲ್ಲಿ ಕೊಟ್ಟಿದ್ದಂಥ ದೇವರು ಇವಾಗ ಆ ಗಾಯಗೊಂಡ ಹಸ್ತವು ನಿಮ್ಮ ಮನೆ ಒಳಗೆ ಬಂದಿದೆ. ನನ್ನ ಪ್ರಿಯರೇ, ಆ ಗಾಯಗೊಂಡ ಹಸ್ತವನ್ನು ಹಿಡ್ಕೊಳ್ಳಿ. ಅವ್ರು ಹೇಳಿದ್ರು, ಬೆಳ್ಳಿ ಬಂಗಾರ ಇವತ್ತು ಕೊಡ್ತೀನಿ, ನಾಳೆ ತಿರ್ಗ ಖಾಲಿ ಆಗ್ತದೆ. ದುಡ್ಡು ಕೊಡ್ತೀನಿ, ಅದು ನಾಳೆ ಖಾಲಿ ಆಗ್ತದೆ. ಆದರೆ ಯೇಸುವಿನ ಕೈಯನ್ನು ಹಿಡ್ಕೋ. ಬಾಳಲ್ಲ ಭಿಕ್ಷೆ ಬೇಡುವಂಥ ಪರಿಸ್ಥಿತಿಯನ್ನು ಬದಲಾಯಿಸಿ ನಿನ್ನ ಬಾಳನ್ನು ಇನ್ನೊಬ್ಬರಿಗೆ ಆಶೀರ್ವಾದವಾಗಿ ಬದಲಾಯಿಸುವಂಥ ಕೈಯನ್ನು ಹಿಡ್ಕೋ ಅಂತ ಅವ್ರು ಹೇಳ್ಕೊಟ್ರಲ್ವಾ? ಇವತ್ತು ಯೇಸುವೊಂದಿಗೆ ಕಾರ್ಯಕ್ರಮದ ಮುಖಾಂತರವಾಗಿ ಆ ಶಿಲುಬೆಯ ಶಕ್ತಿ, ಶಿಲುಬೆಯ ಮಹಿಮೆ, ಆ ಗಾಯಗೊಂಡ ಹಸ್ತವು ನಿಮಗೆ ನೇರಾಗಿ ಚಾಚಲ್ಪಟ್ಟಿದೆ. ನನ್ನ ಪ್ರಿಯರೇ, ಹಿಡ್ಕೊಳ್ಳಿ. ಏಸಪ್ಪ ನಿನ್ನ ಕೈಯನ್ನು ಹಿಡ್ಕೊಳ್ತೇನೆ ಏಸಪ್ಪ ಅಂತ ಹೇಳಿ, ಆವಾಗ ನಜರೇತಿನ ಯೇಸುವಿನ ನಾಮದಲ್ಲಿ ನಿಮ್ಮ ಸಾಲದ ಸಮಸ್ಯೆಗಳು ಬದಲಾಗ್ತದೆ, ನಿಮ್ಮ ಕಾಯಿಲೆ ರೋಗಗಳು ಸ್ವಸ್ಥವಾಗ್ತದೆ, ನಿಮ್ಮ ಎಲ್ಲ ಸಿಚುವೇಶನ್ ಬದಲಾಗ್ತದೆ. ನೀವು ಎದ್ದು ನಡೆಯಲು ಮತ್ತು ದೇವರ ಆಲಯಕ್ಕೆ ಹೋಗಿ ದೇವರನ್ನು ಕೊಂಡಾಡಲು ದೇವರು ಸಹಾಯ ಮಾಡೋರು. ನನ್ನ ಪ್ರಿಯರೇ, ದೇವರ ಆಲಯಕ್ಕೆ ಒಳಗೆ ಬರೋರು, ಹೊರಗೆ ಇರುವಾಗನೇ ಭಿಕ್ಷೆ ಬೇಡೋರು, ಒಳಗೆ ಬಂದರೆ ಶ್ರೀಮಂತರು. ನನ್ನ ಪ್ರಿಯರೇ, ದೇವರ ಆಲಯಕ್ಕೆ ಹೋಗುವುದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿ. ಚರ್ಚ್ಗೆ, ನಿಮ್ಮ ಮನೆ ಹತ್ರ ಇರುವಂಥ ಚರ್ಚ್ಗೆ ಹೋಗೋದಕ್ಕೆ ಒಪ್ಪಿಸಿಕೊಡಿ. ಯೇಸುವಿನ ನಾಮದಲ್ಲಿ ದೇವರು ನಿಮ್ಮ ಕುಟುಂಬವನ್ನು ಕಟ್ಟುವರು, ನಿಮ್ಮ ಆಚೆಗೆಯನ್ನು ಬದಲಾಯಿಸುವರು, ಸಾಲದ ಸಮಸ್ಯೆಗಳನ್ನು ಬದಲಾಯಿಸಿ ನಿಮ್ಮ ಕಣ್ಣೀರಿಂದ ದುಃಖದಿಂದ ದೂರ ಮಾಡಿ ನಿಮ್ಮನ್ನು ಮತ್ತೊಬ್ಬರಿಗೆ ಆಶೀರ್ವಾದವಾಗಿ ಬದಲಾಯಿಸುವರು. ನನ್ನ ಪ್ರಿಯರೇ, ಬನ್ನಿರಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿ ಉಳ್ಳ ತಂದೆಯಾದ ದೇವರೇ,
ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ ಒಬ್ಬೊಬ್ಬರ ಕಣ್ಣೀರು ಕಷ್ಟವನ್ನು ನಿಮ್ಮ ಕರದಲ್ಲಿ ಒಪ್ಪಿಸ್ತೇನೆ ಸ್ವಾಮಿ. ಯಾವ ರೀತಿಯಾಗಿ ಆ ದಿನದಲ್ಲಿ ಆ ಕುಂಟನು ಅವರನ್ನು ಕಣ್ಣೆತ್ತಿ ದುಡ್ಡು ಕೊಡ್ತಾರ ಅಂತ ನೋಡ್ದ ಸ್ವಾಮಿ. ಆದರೆ ಅವರು ಆವತ್ತು 1 ದಿನ 2 ದಿನಕ್ಕೆ ಬರುವಂಥ ದುಡ್ಡು ಕೊಟ್ಟಿಲ್ಲಪ್ಪ. ಅಪ್ಪ, ಶಾಶ್ವತ ಕಾಲಕ್ಕೂ ಬದುಕುವಂಥ ಕೈಯನ್ನು ಕೊಟ್ಟರು ಸ್ವಾಮಿ. ಅಪ್ಪ, ಗಾಯಗೊಂಡ ಹಸ್ತವನ್ನು ಒಂದೊಂದು ಕುಟುಂಬಕ್ಕೆ ನೇರಾಗಿ ಚಾಚೇಸಪ್ಪ. ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಒಂದೊಂದು ಕುಟುಂಬದಲ್ಲಿ ನಿನ್ನ ಕೈ ಚಾಚಲ್ಪಡ್ಲಿ ಸ್ವಾಮಿ. ಅಪ್ಪ, ಇವರ ಸಾಲದ ಸಮಸ್ಯೆಗಳು ಬದಲಾಗಲಿ ಅಪ್ಪ. ಇವರ ಅಪ್ಪ ಎಲ್ಲ ಕಷ್ಟಗಳು ಬದಲಾಗಲಿ ಸ್ವಾಮಿ. ಕಣ್ಣೀರು ದೂರವಾಗಲಿ ಅಪ್ಪ. ನಿನ್ನ ಕೈಯನ್ನು ಹಿಡ್ಕೊಳ್ಳೋದಕ್ಕೆ ಸಹಾಯ ಮಾಡಿ ಸಪ್ಪ. ಕರ್ತನೇ, ನಜರೇತಿನ ಯೇಸುವಿನ ನಾಮದಲ್ಲಿ ಸಾಲದ ಸಮಸ್ಯೆಗಳು ತೊಲಗಲಿ ರಾಜ್ಯ. ಎಲ್ಲ ಆಸೆಗೆ ಬದಲಾಗಲಿ ಕರ್ತನೆ. ಎಲ್ಲ ಕಾಯಿಲೆ ದೂರವಾಗಲಿ ಸ್ವಾಮಿ. ಕರ್ತನೆ ಅಪ್ಪ, ಇವರು ಎದ್ದು ಬದುಕಲಿ ಕರ್ತನೆ. ಇನ್ನೊಬ್ಬರ ಹತ್ರ ನೋಡಿದ್ದು ಸಾಕಪ್ಪ, ಇನ್ನೊಬ್ಬರು ಸಹಾಯ ಬೇಡ್ಕೊಂಡಿದ್ದು ಸಾಕಪ್ಪ. ಅವರೇ ಕರ್ತನೆ ಇನ್ನೊಬ್ಬರಿಗೆ ಸಹಾಯಕವಾಗಿ ಇವರನ್ನು ಬದಲಾಯಿಸು ಸ್ವಾಮಿ. ಆಶೀರ್ವದಿಸಪ್ಪ. ನಿನ್ನ ರಕ್ಷಣೆಯನ್ನು ಕೊಡಪ್ಪ, ಸ್ವಸ್ಥತೆಯನ್ನು ಕೊಡಪ್ಪ, ಆಶೀರ್ವಾದ ಕೊಡಪ್ಪ. ಕಣ್ಣೀರು ದುಃಖವನ್ನು ದೂರ ಮಾಡಪ್ಪ. ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲವನ್ನು ತಗ್ಗಿಸಿ ನಿಮ್ಮ ತನ್ನವುಳ್ಳ ಹಸ್ತದಲ್ಲಿ ಒಪ್ಪಿಸಿ ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆಯೇ, ಆಮೆನ್.